ಪ್ರಶ್ನೆ 11. ರಾಮಾಯಣವನ್ನು ರಚಿಸಿದವರು ಯಾರು? ಎ. ವ್ಯಾಸ, ಬಿ. ವಾಲ್ಮೀಕಿ, ಸಿ. ಕಾಳಿದಾಸ, ಡಿ. ತುಳಸಿದಾಸ. ಉತ್ತರ ವಾಲ್ಮೀಕಿ. ಪ್ರಶ್ನೆ 12. ಒಲಿಂಪಿಕ್ಸ್ನಲ್ಲಿ 5 ವಲಯಗಳು ಯಾವುದನ್ನು ಸೂಚಿಸುತ್ತವೆ? ಎ. 5 ದೇಶಗಳು, ಬಿ. 5 ಖಂಡಗಳು, ಸಿ. 5 ಕ್ರೀಡೆಗಳು, ಡಿ. 5 ಸಾಗರಗಳು. ಉತ್ತರ 5 ಖಂಡಗಳು. ಪ್ರಶ್ನೆ 13. ಜೇನು ಎಂದಿಗೂ ಕೆಡುವುದಿಲ್ಲ ಎನ್ನುವುದು ಎ. ಸತ್ಯ, ಬಿ. ಸುಳ್ಳು, ಸಿ. ಕೆಲವೊಮ್ಮೆ, ಡಿ. ಗೊತ್ತಿಲ್ಲ. ಉತ್ತರ ಸತ್ಯ. ಪ್ರಶ್ನೆ 14. ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? ಎ. ಮೊಸಳೆ, ಬಿ. ಗಂಗಾ ಡಾಲ್ಫಿನ್, ಸಿ. ನೀಲಿ ತಿಮಿಂಗಿಲ, ಡಿ. ಆಮೆ. ಉತ್ತರ ಗಂಗಾ ಡಾಲ್ಫಿನ್. ಪ್ರಶ್ನೆ 15. ಮಾನವನ ದೇಹದಲ್ಲಿ ಅತಿ ದೊಡ್ಡ ಗ್ರಂಥಿ ಯಾವುದು? ಎ. ಮೇದೋಜೀರಕ ಗ್ರಂಥಿ, ಬಿ. ಥೈರಾಯ್ಡ್ ಗ್ರಂಥಿ, ಸಿ. ಯಕೃತ್, ಡಿ. ಪಿಟ್ಯೂಟರಿ ಗ್ರಂಥಿ. ಉತ್ತರ ಯಕೃತ್. ಪ್ರಶ್ನೆ 16. ಸಸ್ಯಗಳು ಆಹಾರವನ್ನು ತಯಾರಿಸುವ ಪ್ರಕ್ರಿಯೆ ಯಾವುದು? ಎ. ಉಸಿರಾಟ, ಬಿ. ಪ್ರಕಾಶ ಸಂಶ್ಲೇಷಣೆ, ಸಿ. ಜೀರ್ಣಕ್ರಿಯೆ, ಡಿ. ಆವಿಯಾಗುವಿಕೆ. ಉತ್ತರ ಪ್ರಕಾಶ ಸಂಶ್ಲೇಷಣೆ. ಪ್ರಶ್ನೆ 17. ಕೆಪಿಎಸ್ಸಿ ಎಂದರೆ? ಎ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಬಿ. ಕರ್ನಾಟಕ ಪೊಲೀಸ್ ಸರ್ವಿಸ್ ಕೌನ್ಸಿಲ್, ಸಿ. ಕರ್ನಾಟಕ ಪಬ್ಲಿಕ್ ಸ್ಟಡಿ ಸೆಂಟರ್, ಡಿ. ಕರ್ನಾಟಕ ಪ್ರೈವೇಟ್ ಸರ್ವಿಸ್ ಕಮಿಷನ್. ಉತ್ತರ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಪ್ರಶ್ನೆ 18. ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೆಯುತ್ತಾರೆ? ಎ. ರ್ಯಾಮ್, ಬಿ. ಸಿಪಿಯು, ಸಿ. ಮಾನಿಟರ್, ಡಿ. ಕೀಬೋರ್ಡ್. ಉತ್ತರ ಸಿಪಿಯು. ಪ್ರಶ್ನೆ 19. ಯಕ್ಷಗಾನವು ಕರ್ನಾಟಕದ ಯಾವ ಭಾಗದಲ್ಲಿ ಹೆಚ್ಚು ಪ್ರಸಿದ್ಧ? ಎ. ಉತ್ತರ ಕರ್ನಾಟಕ, ಬಿ. ಕರಾವಳಿ ಕರ್ನಾಟಕ, ಸಿ. ಹೈದರಾಬಾದ್ ಕರ್ನಾಟಕ, ಡಿ. ಮಧ್ಯ ಕರ್ನಾಟಕ. ಉತ್ತರ ಕರಾವಳಿ ಕರ್ನಾಟಕ. ಪ್ರಶ್ನೆ 20. ಭಾರತದ ಮೊದಲ ಮೆಟ್ರೋ ರೈಲ್ ಸೇವೆ ಯಾವ ನಗರದಲ್ಲಿ ಆರಂಭವಾಯಿತು? ಎ. ಮುಂಬೈ, ಬಿ. ಕೋಲ್ಕತ್ತಾ, ಸಿ. ಚೆನ್ನೈ, ಡಿ. ದೆಹಲಿ. ಈ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ.